ನಮಸ್ಕಾರ. ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರೂಜಿ ಮಾಡುವ ನಮಸ್ಕಾರಗಳು. ಹರಿ ಓಂ. ಈ ದಿನದ ವಿಶೇಷತೆ, ಈ ಮಾಸದ ವಿಶೇಷತೆ ಅಂದರೆ ಕಾರ್ತಿಕ ಮಾಸ. ಕಾರ್ತಿಕ ಮಾಸ ಅಂತಂದರೆ ಇಡೀ ವರ್ಷದಲ್ಲಿ 12 ಮಾಸಗಳಲ್ಲೂ ಕೂಡ ತುಂಬ ವಿಶೇಷವಾದ ಸ್ಥಾನಮಾನವನ್ನು ಪಡೆದುಕೊಂಡಿರುವಂಥದ್ದು ಕೂಡ ಕಾರ್ತಿಕ ಮಾಸ. ಕಾರ್ತಿಕ ಮಾಸ ಅಂತಂದರೆ ತಾರಕಾಸುರನನ್ನು ಸಂಹಾರ ಮಾಡಿದಂತಹ ಮಾಸ. ಆದ ಕಾರಣದಿಂದ ಕಾರ್ತಿಕ ಮಾಸ ಅನ್ನುವಂಥದ್ದನ್ನು ನಾವು ಹಿಂದೂ ಪುರಾಣಗಳ ಪ್ರಕಾರವಾಗಿ ಕರೆಯುತ್ತೇವೆ. ಪಂಚಾಂಗದ ರೂಪದಲ್ಲೂ ಕೂಡ ಚಂದ್ರ ಮಹಾತ್ಮನು ಕೃತಿಕಾ ನಕ್ಷತ್ರದಲ್ಲಿ ಬರುವುದರಿಂದ ಕಾರ್ತಿಕ ಮಾಸ ಅನ್ನುವಂಥದ್ದು ಕೂಡ ಪಂಚಾಂಗ ತಿಳಿಸಿಕೊಡುತ್ತದೆ. ಈ ಮಾಸದಲ್ಲಿ ಮೊದಲೇ ಹೇಳಿದಾಗೆ 12 ಮಾಸಗಳಲ್ಲೂ ಉನ್ನತವಾದ ಸ್ಥಾನಮಾನ ಪಡೆದುಕೊಂಡಿರುವಂಥದ್ದು ಈ ಕಾರ್ತಿಕ ಮಾಸ. ಆದ ಕಾರಣದಿಂದ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನ ಆರಾಧನೆ, ವಿಷ್ಣುವಿನ ಆರಾಧನೆ ಮತ್ತು ಲಕ್ಷ್ಮಿಯ ಆರಾಧನೆ, ವಿಷ್ಣುವಿನ ಆರಾಧನೆ ಅನ್ನುವಂಥದ್ದು ತುಂಬ ವಿಶೇಷವಾಗಿ ನಮ್ಮ ಸನಾತನ ಧರ್ಮದಿಂದ ಕಾಪಾಡ್ಕೊಂಡು ಬಂದಿರುವಂಥದ್ದು. ಹೀಗಿರುವಾಗ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಹಿಂದೂ ಸಂಪ್ರದಾಯಗಳ ಪ್ರಕಾರವಾಗಿ ಕಾರ್ತಿಕ ಮಾಸ 4 ಕಾರ್ತಿಕ ಸೋಮುಗಳು ಬರುತ್ತವೆ, ಸೋಮವಾರಗಳು ಬರುತ್ತವೆ. ಸೋಮು ಅಂತಂದರೆ ಮುಖ್ಯವಾಗಿ ಮನುಷ್ಯನ ಜೀವನಾಡಿಗೆ, ಮನುಷ್ಯನ ಬದುಕಿಗೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ಪೂಜೆ ಪುನಸ್ಕಾರಗಳು ಸಂಪೂರ್ಣವಾಗಿ ಫಲಿಸಲಿ ಅನ್ನುವಂತಹ ಫಲ ಕೊಡುವಂಥದ್ದೇ ಸೋಮು. ಆದ ಕಾರಣದಿಂದ ಸೋಮವಾರ, ಕಾರ್ತಿಕ ಸೋಮವಾರ 4 ವಾರಗಳನ್ನು ಕೂಡ ಸಂಪೂರ್ಣವಾಗಿ ನಾವು ಮಾಡುವಂತಹ ಆಚರಣೆಗಳೆಲ್ಲವೂ ಕೂಡ ನಮ್ಮ ಏಳಿಗೆಗಾಗಿ ಮತ್ತು ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಅಂದರೆ 4 ಸೋಮುಗಳಲ್ಲೂ ಕೂಡ ವಿಶೇಷವಾಗಿ ಶಿವನು ತ್ರಿಪುರಾಸುರನನ್ನು ಕೊಂದಂತಹ ಮಾಸ ಮತ್ತು ವಿಷ್ಣುವು ಮತ್ಸ್ಯ ಅವತಾರವನ್ನು, ಮೀನಿನ ಅವತಾರವನ್ನು ಪಡೆದಂತಹ ಮಾಸ. ಆದ ಕಾರಣದಿಂದ ಪ್ರತಿಯೊಬ್ಬ ಹಿಂದೂವೂ ಕೂಡ ತನ್ನ ಕುಲದೇವರ ಆರಾಧನೆ ಜೊತೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಈ ಕಾರ್ತಿಕ ಮಾಸವನ್ನು ಆಚರಣೆ ಮಾಡುವಂತಹ ಪದ್ಧತಿಗಳ ಪ್ರಕಾರವಾಗಿ ತೆಗೆದುಕೊಂಡಾಗ ಪ್ರತಿದಿನ ಸಾಧ್ಯವಾದಷ್ಟು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಗಂಗಾ ಸ್ನಾನವನ್ನು ಮಾಡುವುದರಿಂದ, ಯಾಕಂತಂದರೆ ಮತ್ಸ್ಯಾವತಾರವನ್ನು ಹೊತ್ತಂತಹ ಮಾಸ ಆಗಿರೋದರಿಂದ ಗಂಗಾ ಸ್ನಾನ ಬೆಳಗಿನ ಜಾವದಲ್ಲಿ ಮಾಡಿ ಮತ್ತು ಸೂರ್ಯನಿಗೆ ನಮಸ್ಕಾರ ಅನ್ನುವಂಥದ್ದು ಮಾಡಿ ಮತ್ತು ತದನಂತರ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಿ ದೀಪವನ್ನು ಬೆಳಗುವುದರ ಜೊತೆಗೆ ನಮ್ಮ ಬಾಳಿನ ಬೆಳಕು ಅನ್ನುವಂಥದ್ದನ್ನು ಕೂಡ ಉದ್ಭವವಾಗುತ್ತದೆ. ಮತ್ತು ಇದೇ ಮಾಸದಲ್ಲಿ ದೇವತೆಗಳು ಕೂಡ ಗಂಗಾ ಸ್ನಾನವನ್ನು ಮಾಡುವುದಕ್ಕೋಸ್ಕರನೇ ಕಾರ್ತಿಕ ಮಾಸದಲ್ಲಿ ಕ್ಷೀರಸಾಗರಕ್ಕೋಸ್ಕರ ಸ್ನಾನ ಮಾಡುವಂಥದ್ದು, ಸಮುದ್ರ ಸ್ನಾನ ಆಗಿರ್ಬೋದು ಮತ್ತು ಗಂಗಾ ಸ್ನಾನ ಆಗುವಂಥದ್ದು ಮಾಡುವುದರಿಂದ ಸಂಪೂರ್ಣವಾಗಿ ಫಲಾಫಲಗಳು ದಕ್ಕುತ್ತವೆ. ಏಕೆ ಸ್ನಾನದಿಂದ ಫಲ ಸಿಗುತ್ತದೆ ಅನ್ನುವುದಾದರೆ ದೇವತೆಗಳೇ ಈ ಸಮಯದಲ್ಲಿ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡೋದರಿಂದ ನಮಗೆ ಫಲಾಫಲಗಳು ದಕ್ಕುತ್ತವೆ ಅನ್ನುವಂಥದ್ದು ಭೂಲೋಕಕ್ಕೆ ಬರ್ತಾ ಇದ್ರಂತೆ. ಆ ನಂಬಿಕೆಗಳ ಪ್ರಕಾರವಾಗಿ ನಾವು ಸಂಪೂರ್ಣವಾಗಿ ಅಂದರೆ 4 ವಾರಗಳನ್ನು ಕೂಡ ಸೋಮವಾರಗಳು ಮಾಡದೇ ಹೋದ್ರೂ ಕೂಡ, ಈ ಮಾಸ ಪೂರ್ತಿ ಮಾಡೋಕ್ಕಾಗದೇ ಹೋದ್ರೂ ಕೂಡ ಪೌರ್ಣಮಿಯ ದಿನದಂದು 2ನೇ ಕಾರ್ತಿಕ ಮಾಸದ ಸೋಮವಾರ ಕಳೆದ ನಂತರ 5ನೇ ತಾರೀಕು ಬರುವಂತಹ ಪೌರ್ಣಮಿ ದಿನದಂದು ಸ್ನಾನ ಮಾಡುವುದರಿಂದ ಸಂಪೂರ್ಣವಾಗಿ ಈ ಮಾಸದಲ್ಲಿ ನಮಗೆ ಆಗುವಂತಹ ಫಲಗಳು ಒಂದೇ ದಿನದಲ್ಲಿ ದಕ್ಕುವಂತಹ ಫಲನೂ ಕೂಡ ಖಂಡಿತವಾಗಲೂ ಕೂಡ ದಕ್ಕುತ್ತದೆ. ಏಕೆ ಪೌರ್ಣಮಿಯ ದಿನದಂದು ಸ್ನಾನ ಮಾಡಬೇಕು ಅಂತಂದರೆ ಇನ್ನೊಂದು ವಿಶೇಷ ಅಂತಂದರೆ ಆ ದಿನ ಪೌರ್ಣಮಿಯ ದಿನ ಚಂದ್ರ ಜಯಂತಿ ಇರುವುದರಿಂದ ಕಾರ್ತಿಕ ಮಾಸದಲ್ಲಿ ಪೌರ್ಣಮಿ ದಿನದಲ್ಲೂ ಗಂಗಾ ಸ್ನಾನ 6 ಗಂಟೆಯ ಒಳಗಡೆ ಮಾಡೋದರಿಂದ ಬೆಳಗಿನ ಜಾವದಲ್ಲಿ ಸಂಪೂರ್ಣವಾಗಿ ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಕಳೆದುಕೊಳ್ಳುವುದಕ್ಕೆ ಇದು ಒಂದು ಸುಲಭವಾದ ಮಾರ್ಗ. ನಿತ್ಯ ಕರ್ಮಗಳು ಮುಗಿದಾದ ನಂತರ, ಷೋಡೋಪಚಾರ ಮುಗಿದ ನಂತರ ಮನೆಯ ಅಂಗಳದಲ್ಲಿ ಆಗಿರಬಹುದು, ತದನಂತರ ದೇವಸ್ಥಾನದ ಅಂಗಳದಲ್ಲಿ ಇರುವಂತಹ ತುಳಸಿ ಗಿಡದ ಬುಡದಲ್ಲಿ ಜೊತೆಗೆ ನಲ್ಲಿಕಾಯಿ ಗಿಡವನ್ನು ಕೂಡ ಜೊತೆಗೆ ಇಟ್ಟು ಪೂಜಾ ಆರಾಧನೆ ಮಾಡೋದ್ರಿಂದ, ರಂಗೋಲಿಯನ್ನು ಹಾಕಿ ಮತ್ತು ತುಪ್ಪದ ದೀಪವನ್ನು ಹಚ್ಚಿ ನಾವು ಸಂಪೂರ್ಣವಾಗಿ ಪೂಜಾ ಪುನಸ್ಕಾರಗಳು ಮಾಡಿದಾಗ ನಮಗೆ ಇರುವಂತಹ ನಮ್ಮ ಸಂಕಲ್ಪವನ್ನು ಈಡೇರಿಸಿಕೊಳ್ಳುವುದಕ್ಕೆ ತುಂಬ ಸುಲಭವಾದ ದಿನ. ಮತ್ತು ಈ ಪೂಜಾ ಫಲದಿಂದ
ಸಾಕ್ಷಾತ್ ವಿಷ್ಣುವಿನ ಪತ್ನಿ ಅಂದರೆ ಲಕ್ಷ್ಮಿಗೆ ಸಂಬಂಧಿಸಿದಂತಹ ತುಳಸಿಯನ್ನು ಕೂಡ, ತುಳಸಿ ಗಿಡವನ್ನು ಕೂಡ ನಾವು ಲಕ್ಷ್ಮಿಗೆ ಆಹ್ವಾನ ಅನ್ನುವಂಥದ್ದು ಕೊಡ್ತೀವಿ. ಆದ ಕಾರಣದಿಂದ ಪೂಜೆ ಮಾಡಿದಾಗ ನಮಗೆ ಅಷ್ಟೈಶ್ವರ್ಯಗಳು ಕೂಡ ಲಭಿಸುತ್ತವೆ ಅನ್ನುವಂಥದ್ದು ನಮ್ಮ ಧರ್ಮದ ಪ್ರಕಾರವಾಗಿ ಪೂಜೆ ಮಾಡುವಂಥದ್ದು ನಮ್ಮ ವಿಧಾನ. ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ, ಸಾಕ್ಷಾತ್ ದೇವತೆಗಳು ಭೂಮಿಗೆ ಇಳಿದು ಬರುವಂತಹ ಮಾಸ ಈ ಕಾರ್ತಿಕ ಮಾಸ. ಆದ ಕಾರಣದಿಂದ ಇಷ್ಟು ಸಂಪೂರ್ಣವಾಗಿ ತುಳಸಿ ಪೂಜೆ ಆದ ನಂತರ ನಾವು ಸಂಪೂರ್ಣವಾಗಿ ಮಡಿಯಿಂದ ಇದ್ಕೊಂಡು ಮತ್ತು ಉಪವಾಸದಲ್ಲಿ ಇದ್ದು ನಾವು ಈ ದಿನ ಯಾವುದೇ ಕಾರಣಕ್ಕೂ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ಕೂಡ ಉಪಯೋಗಿಸದೆ ಶ್ರದ್ಧಾಭಕ್ತಿಯಿಂದ ಸ್ವಾಮಿಗೆ ನೈವೇದ್ಯವನ್ನು ಕೊಡುವಂತಹ ಆಹಾರವನ್ನು ನಾವು ಯಾವುದೇ ರೀತಿಯಾಗಿ ತಪ್ಪು ತಾಪತ್ರೆಗಳು ಇಲ್ಲದಿರನೆ ಸಾಕ್ಷಾತ್ ವಿಷ್ಣುವಿನ ಸಂಕಲ್ಪವನ್ನು ಮಾಡುತ್ತಾ ನಾವು ಪೂಜಾ ಕೈಂಕರ್ಯಗಳನ್ನು ಹೊಂದಿದಾಗ ನಮ್ಮೆಲ್ಲ ಕಾರ್ಯಸಿದ್ಧಿ ಆಗುವುದಕ್ಕೆ ಉಪಯುಕ್ತವಾಗಿರುತ್ತದೆ. ಮತ್ತು ಇದೇ ದಿನದಲ್ಲಿ ಸಾಧ್ಯವಾದಷ್ಟು ಬೆಸ ಸಂಖ್ಯೆಯಲ್ಲಿ ತುಳಸಿ ಗಿಡದ ಜೊತೆಗೆ ನೆಲ್ಲಿಕಾಯಿ ಗಿಡವನ್ನು ಕೂಡ ದಾನವಾಗಿ ಕೊಟ್ಟಾಗ, ದಾನಗಳಲ್ಲೇ ತುಂಬ ಶ್ರೇಷ್ಠವಾದ ದಾನ ಹಣಕಾಸಿಗೆ ಸಂಬಂಧಪಡುವಂಥದ್ದು, ನಮಗೆ ವೃದ್ಧಿ ಅನ್ನುವಂಥದ್ದು ಆಗುವಂಥದ್ದು. ಪಡೆದುಕೊಂಡವರು ಮತ್ತು ಕೊಡುವಂಥವರಿಗೆ ಇಬ್ರಿಗೂ ಕೂಡ ಲಕ್ಷ್ಮಿ ಕಟಾಕ್ಷ ದೊರಕುತ್ತದೆ ಅನ್ನುವಂಥದ್ದು ನಂಬಿಕೆಯಿಂದ ತುಳಸಿ ಗಿಡವನ್ನು ಜೊತೆಗೆ ನಲ್ಲಿಕಾಯಿ ಗಿಡವನ್ನು ಕೊಡುವಂಥದ್ದು ನಮ್ಮ ಸಂಪ್ರದಾಯಗಳು. ಜೊತೆಗೆ ಮಣ್ಣಿನ ದೀಪವನ್ನು ಕೂಡ ಕೊಡುವುದರಿಂದ ನಮಗೆ ಬೆಳಕು ಅನ್ನುವಂಥದ್ದು ಉದ್ಭವವಾಗುತ್ತದೆ, ಪ್ರಕಾಶಮಾನವಾಗಿರುತ್ತದೆ. ದಾನಗಳ ಜೊತೆಗೆ ನಾವು ಸಾಧ್ಯವಾದಷ್ಟನ್ನು ಕೂಡ ದೀಪವನ್ನು ಕೂಡ ಕೊಡ್ತೀವಿ, ನಲ್ಲಿಕಾಯಿ ಗಿಡವನ್ನು ಕೊಡ್ತೀವಿ ಮತ್ತು ತುಳಸಿ ಗಿಡವನ್ನು ಕೊಡ್ತೀವಿ. ಸಾಧ್ಯವಾದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹಸುವನ್ನು ಕೂಡ ದಾನವಾಗಿ ಕೊಡಬಹುದು. ಇದನ್ನು ಕೊಟ್ಟಾಗ ನಮಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದನೂ ಕೂಡ ನಮಗೆ ಲಭಿಸುತ್ತದೆ. ಹೇಗೆ ಅಂತಂದರೆ, ಕಾರ್ತಿಕ ಮಾಸದಲ್ಲಿ ಭೂಮಂಡಲದಲ್ಲಿ ದೇವತೆಗಳು ಕೂಡ ನೆಲೆಸಿರೋದ್ರಿಂದ ಗೋಮಾತೆಯನ್ನು ದಾನವಾಗಿ ಕೊಟ್ಟಾಗ ನಮಗೆ ಅಷ್ಟೈಶ್ವರ್ಯವನ್ನು ಕೂಡ ಲಭಿಸುವುದಕ್ಕೆ ಇದು ಒಂದು ಸುಲಭ ಮಾರ್ಗ. ಈ ದಿನ ಸಂಪೂರ್ಣವಾಗಿ ದಾನ ಧರ್ಮಗಳು ಆದ ನಂತರ ಸ್ವಾಮಿಗೆ ನೈವೇದ್ಯವನ್ನು ಕೊಟ್ಟ ನಂತರ ನಾವು ಸಾಧ್ಯವಾದಷ್ಟು ಉಪವಾಸ ಇದ್ದು ಇನ್ನೊಬ್ಬರಿಗೆ ಆಹಾರ ದಾನವನ್ನು ಕೂಡ ಕೊಡುವಂಥದ್ದು. ಆಹಾರ ದಾನ ಯಾರಿಗೆ? ಪ್ರಾಣಿ ಪಕ್ಷಿಗಳಿಗೂ ಕೂಡ ಕೊಡಬಹುದು, ಮನುಷ್ಯರಿಗೂ ಕೂಡ ಕೊಡಬಹುದು. ವಿಶೇಷವಾಗಿ ಅಂತಂದರೆ ವನ ಅಂತಂದರೆ ಕಾಡು ಮತ್ತು ಬೆಟ್ಟ ಗುಡ್ಡಗಳಿಗೆ ಸಂಬಂಧಿಸಿದಂತೆ ನಾವು ಕುಟುಂಬದ ಸಮೇತವಾಗಿ ಪ್ರಸಾದವಾದ ರೂಪದಲ್ಲಿ ನೈವೇದ್ಯವನ್ನು ಸ್ವೀಕರಿಸಿದಾಗ ನಮಗೆ ಪ್ರಕೃತಿ ಮಾತೆಯಿಂದ, ಪ್ರಕೃತಿ ಅಮ್ಮನಿಂದ ನಮಗೆ ಲಭಿಸುವಂಥದ್ದು ಪಂಚಭೂತಗಳಿಗೆ ಸಂಬಂಧಿಸಿದಂತೆ ಯೋಗ ಬಲ ಅನ್ನುವಂಥದ್ದು ನಮಗೆ ದಕ್ಕುತ್ತದೆ. ಇದು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಮಾಡಲೇಬೇಕಾದಂತಹ ಜೀವನದ ಸಂಗತಿ. ಈ ದಿನದಲ್ಲಿ ವಿಶೇಷವಾಗಿ ಸ್ವಾಮಿಗೆ ನೈವೇದ್ಯವನ್ನು ಕೊಟ್ಟಾದ ನಂತರ, ಅಂದರೆ ಪ್ರಕೃತಿ ಮಾತೆಗೆ ಆಹಾರ ಪದ್ಧತಿಯಲ್ಲಿ ದಾನವನ್ನು ಮಾಡಿದ ನಂತರ ಸಾಧ್ಯವಾದಷ್ಟು ಈ ಜೀವಕ್ಕೆ ಅಂತಂದರೆ ಮನುಷ್ಯನ ಜೀವಕ್ಕೆ ಜೀವವನ್ನು ತುಂಬುವಂತಹ ಜೀವನ ಅಂತಂದರೆ ಈ ಜೀವಕ್ಕೆ ವನದಲ್ಲಿ ಸಿಗುವಂತಹ ಯೋಗ ಬಲವನ್ನು ಅಂತಂದರೆ ಹೇಗೆ ವೃದ್ಧಿಸ್ಕೋಬೇಕು? ಉಸಿರಾಟದಿಂದ, ಅಂದರೆ ಪ್ರಾಣಾಯಾಮದಿಂದ, ಧ್ಯಾನದಿಂದ ನಮಗೆ ಎಲ್ಲವನ್ನೂ ಕೂಡ ಲಭಿಸುತ್ತದೆ. ಇದು ಒಂದು ನಮ್ಮ ಈ ಜನ್ಮದ ಸಾಕ್ಷಾತ್ಕಾರ ಪಡಿಸಿಕೊಳ್ಳುವುದಕ್ಕೆ ಇದು ಒಂದು ಸುಲಭ ಮಾರ್ಗ. ತದನಂತರ ತಮ್ಮ ಇಷ್ಟಾನುಸಾರ ಮತ್ತು ಶಕ್ತಾನುಸಾರ ತಮ್ಮ ಕುಲದೇವರ ಆರಾಧನೆ ಜೊತೆಗೆ ಶಿವನ ರುದ್ರಾಭಿಷೇಕನೂ ಕೂಡ ಹೌದು. ಮತ್ತು ಯಾವುದೇ ವಿಷ್ಣುವಿನ ದೇವಸ್ಥಾನದಲ್ಲಿ ಅಲಂಕಾರ ಪ್ರಿಯೋ ವಿಷ್ಣು ಅನ್ನುವಂತಾಗೆ ಹಣ್ಣು ಹಂಪಲಗಳ ಜೊತೆಗೆ ಮತ್ತು ಫಲಪುಷ್ಪಗಳ ಜೊತೆಗೆ ವಿಷ್ಣುವಿಗೆ ಅಲಂಕಾರವಾದ ರೂಪದಲ್ಲಿ ದೇವಸ್ಥಾನಕ್ಕೆ ನಮ್ಮ ಶಕ್ತಾನುಸಾರ ಕೊಟ್ಟಾಗ ನಮ್ಮ ಇಡೀ ಕರ್ಮಗಳೆಲ್ಲನೂ ಕೂಡ ಕಳೆದು ಹೋಗಿ ನಮಗೆ ಹೊಸ ಚೈತನ್ಯ ಪ್ರಕೃತಿ ಮಾತೆಯಿಂದ ಮತ್ತು ಶಿವನ ಚೈತನ್ಯದಿಂದ ಮತ್ತು ವಿಷ್ಣುವಿನ ಕಾಂತಿಯಿಂದ ಭೂಮಂಡಲವೆಲ್ಲವನ್ನೂ ಕೂಡ ಧರೆಗೆ ಹೇಳಿದಂತಹ ಸಪ್ತ ಮಾತೃಕೆಯರು ಅಂದರೆ ದೇವತೆಗಳಿಂದನೂ ಕೂಡ ಸಂತೋಷ ಖುಷಿ ಅನ್ನುವಂಥದ್ದು ಪಟ್ಟು ಯಾರು ಈ ಕಾರ್ತಿಕ ಮಾಸದ ಪೂಜೆಯನ್ನು ಕೈಂಕರ್ಯವಾಗಿ ಸಂಪೂರ್ಣವಾಗಿ ಪದ್ಧತಿಗಳ ಪ್ರಕಾರವಾಗಿ ಮಾಡ್ತಾರೋ ಅವರಿಗೆ ಶ್ರೇಷ್ಠವಾದ ಫಲ ಅನ್ನುವಂಥದ್ದು ದಕ್ಕುತ್ತದೆ. ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಭಗವಂತನಿಗೆ ನೈವೇದ್ಯ ಅನ್ನುವಂಥದ್ದು ಕೊಡುವಂಥದ್ರಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಲೇಬಾರದು ಅನ್ನುವಂಥದ್ದು ನಮ್ಮ ಸಂಪ್ರದಾಯ. ಇದರ ಜೊತೆಗೆ ಕಾರ್ತಿಕ ಮಾಸವನ್ನು ಆಚರಣೆ ಮಾಡುವಂತಹ ಪ್ರತಿಯೊಬ್ಬ ಭಕ್ತಾದಿಯೂ ಕೂಡ
100ಕ್ಕೆ 100 ಭಾಗದಷ್ಟನ್ನು ಕೂಡ ಮಾಂಸಾಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಿದ್ರೇ ನಮ್ಮ ಸಂಕಲ್ಪ ಈಡೇರಿಸ್ಕೊಳ್ಳುವಂಥದ್ದು. ಅಕಸ್ಮಾತ್ ಆಗಲಿಲ್ವಾ 1000% ಕೂಡ ಮೀನಂತೂ ತಿನ್ನಲೇಬಾರ್ದು ಈ ಕಾರ್ತಿಕ ಮಾಸದಲ್ಲಿ ಸಂಪೂರ್ಣವಾಗಿ. ಕಾರಣ ವಿಷ್ಣುವಿನ ಅವತಾರ ಮೀನಿನ ಅವತಾರದಲ್ಲಿ ಇದೇ ಕಾರ್ತಿಕ ಮಾಸದಲ್ಲಿ ಜನನ ಆಗಿದ್ದು. ಕಲಿಯುಗದ ಕಾಲಜ್ಞಾನದ ಕಾಲಕ್ರಮೇಣ ಕೆಲವರಿಗೆ ಸಂಪ್ರದಾಯಗಳ ಪ್ರಕಾರವಾಗಿ ಕಾರ್ತಿಕ ಮಾಸವನ್ನು ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ. ಮಾಡಿದ್ರೆ ತುಂಬ ಶ್ರೇಷ್ಠ. ಅಕಸ್ಮಾತ್ ಯಾರಿಗೆ ಆಗೋದಿಲ್ಲವೋ ಅವರು ಸಾಧ್ಯವಾದಷ್ಟನ್ನು ಕೂಡ ಎಣ್ಣೆಯನ್ನು ಮತ್ತು ಮಣ್ಣಿನ ದೀಪಗಳನ್ನು, ಎಣ್ಣೆಯನ್ನು ಮತ್ತು ಅಖಂಡದ ದೀಪದ ಬತ್ತಿಯನ್ನು ದೇವಸ್ಥಾನಗಳಿಗೆ ನಾವು ದಾನವಾಗಿ ಕೊಟ್ಟಾಗ ನಾವು ಮಾಡಿದಷ್ಟೇ ಫಲ ದಕ್ಕುವಂಥದ್ದನ್ನು ಕೂಡ ಇದರಿಂದ ನಾವು ಕಲಿತುಕೊಳ್ಳಬಹುದು. ಆದ ಕಾರಣದಿಂದ ದಾನ ಮಾಡುವಂತಹ ವಿಧಾನವೂ ಕೂಡ ಎಣ್ಣೆ, ಬತ್ತಿ ಮತ್ತು ದೀಪಗಳನ್ನು ಸಾಧ್ಯವಾದಷ್ಟು ಶಿವನ ದೇವಸ್ಥಾನಕ್ಕೆ ಮತ್ತು ವಿಷ್ಣುವಿನ ದೇವಸ್ಥಾನಕ್ಕೆ, ಕಾರ್ತಿಕೇಯನ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ದೀಪಗಳನ್ನು, ಎಣ್ಣೆಯನ್ನು, ಬತ್ತಿಯನ್ನು ದಾನವಾಗಿ ಕೊಡೋದ್ರಿಂದ ಆ ದೇವಸ್ಥಾನದ ಸಮೃದ್ಧಿ ಅಲ್ಲಾದ್ರೂ ಕೂಡ ಹಚ್ತಾರಲ್ವಾ. ಆದ ಕಾರಣದಿಂದ ನಮ್ಮ ಬೆಳಕು ಅನ್ನುವಂಥದ್ದು, ನಮ್ಮ ಸಂಕಲ್ಪ ಅನ್ನುವಂಥದ್ದು ಈ ರೂಪದಲ್ಲೂ ಕೂಡ ನಾವು ಈಡೇರಿಸಿಕೊಳ್ಳಬಹುದು. ಕಾರ್ತಿಕ ಮಾಸದಲ್ಲಿ 4 ಸೋಮವಾರಗಳು ವಿಶೇಷ. ಸೋಮ ಪ್ರತೀತಿಯಾಗಿ 27ನೇ ತಾರೀಕು, 3ನೇ ತಾರೀಕು, 10ನೇ ತಾರೀಕು ಮತ್ತು 17ನೇ ತಾರೀಕು. ಈ ಮಾಸದ ಮಧ್ಯದಲ್ಲಿ ವಿಶೇಷವಾಗಿ ಚಂದ್ರನಿಗೂ ಮತ್ತು ಸೂರ್ಯನಿಗೂ ತುಂಬ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಟ್ಟು, ಸೂರ್ಯನಿಗೆ ಸಂಬಂಧಿಸಿದಂತೆಯೇ ಬೆಳಗಿನ ಜಾವದಲ್ಲಿ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ರಾತ್ರಿಯ ಸಮಯದಲ್ಲಿ 9 ಗಂಟೆಯ ನಂತರ ಸಾಧ್ಯವಾದಷ್ಟು ಪ್ರಾಣಾಯಾಮ ಮಾಡುವಂಥದ್ದು ಮತ್ತು ಆಹಾರದ ಪದ್ಧತಿನಲ್ಲಿ ಧನ್ವಂತರಿ ಪೂಜೆಗೆ ಸಂಬಂಧಿಸಿದಂತೆಯೇ ವನಭೋಜನವನ್ನು ಪ್ರಕೃತಿ ಮಾತೆಗೆ ಅರ್ಪಿಸುವಂಥದ್ದು, 2ನೇ ತಾರೀಕು ತುಳಸಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು, 4ನೇ ತಾರೀಕು ವೈಕುಂಠ ಚತುರ್ದಶಿಯನ್ನು ಆಚರಣೆ ಮಾಡುವಂಥದ್ದು ವಿಷ್ಣುವಿಗೆ ಸಂಬಂಧಿಸಿದಂತೆಯೇ ಮತ್ತು 18ನೇ ತಾರೀಕು ಮಾಸ ಶಿವರಾತ್ರಿಯನ್ನು ಶಿವನಿಗೆ ಸಂಬಂಧಿಸಿದಂತೆಯೇ ಆಚರಣೆ ಮಾಡುವುದರಿಂದ ನಮಗೆ ಅಂದರೆ ಕುಟುಂಬದ ಏಳಿಗೆಗೆ ಮತ್ತು ನಮಗೆ ಇರುವಂತಹ ಮನೆಯ ಕುಟುಂಬದ ಜಂಜಾಟಗಳು, ಹಣಕಾಸು, ಮನೆ, ಕುಟುಂಬ, ಸಂಸಾರ, ಮಕ್ಕಳು, ವಿದ್ಯಾಭ್ಯಾಸ, ಅನಾರೋಗ್ಯ ಮತ್ತು ನಮ್ಮ ಸಂಕಲ್ಪವನ್ನು ಈಡೇರಿಸಿಕೊಳ್ಳುವುದಕ್ಕೆ ಈ ಕಾರ್ತಿಕ ಮಾಸದಲ್ಲಿ ಈ ಎಲ್ಲ ಹಬ್ಬದ ಆಚರಣೆಯನ್ನು ಮಾಡುವುದರಿಂದ ಪೂರ್ವಿಕರಿಂದ ಮತ್ತು ಋಷಿಮುನಿಗಳಿಂದ ದೇವತೆಗಳೇ ಇಳಿದು ಬಂದು ಕಲಿಸಿಕೊಟ್ಟಂತಹ ಪೂಜಾ ಪುನಸ್ಕಾರಗಳು ನಾವು ಅನುಸರಿಸನೆ ಮಾಡಿದಾಗ ಗುರುವಿನ ಆಜ್ಞೆಯಂತೆ ನಾವು ಪ್ರತಿಫಲವನ್ನು ದಕ್ಕಿಸಿಕೊಳ್ಳುತ್ತೇವೆ. ಇಷ್ಟು ಸಂಪೂರ್ಣವಾಗಿ ಕಾರ್ತಿಕ ಮಾಸದ ಸಂಪ್ರದಾಯಗಳು ಯಾವೂ ಕೂಡ ಮೂಢನಂಬಿಕೆಗಳಲ್ಲ. ಭಗವಂತನನ್ನು ನಾವು ಸಂಪೂರ್ಣವಾಗಿ ಮನಸ್ಸಿನ ನಿಷ್ಕಲ್ಮಶವಾದ ಪ್ರೀತಿಯಿಂದ ಆಚರಣೆ ಮಾಡಿದಾಗ ಖಂಡಿತವಾಗಲೂ ಕೂಡ ಭಗವಂತ ನಮಗೆ ಕನೆಕ್ಟ್ ಆಗ್ತಾನೆ. ಆವಾಗಲೇ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಪದಕ್ಕೂ ಮತ್ತು ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದಕ್ಕೂ ಕೂಡ ನಮಗೆ ಮೂಲ ಉದ್ದೇಶ ಅನ್ನುವಂಥದ್ದು ತಿಳಿದುಕೊಳ್ಳುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ.